ಮಳೆಯಲಿ ಜೊತೆಯಲಿ ನೆನೆಯಲು. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿನುತಾ. ಇವತ್ತು ನಾನು ಫಸ್ಟ್ ಟೈಮ್ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ನಿಮ್ಗೊಂದು ವಿಷಯ ಗೊತ್ತಾ? ಏನು ಗೊತ್ತಾ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಆಗಿರೋ ಮೂವಿಗಳು ಬಂದಿದೆ. ಅದು ನಮ್ಮ ಡಿ ಬಾಸ್ದು ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಮತ್ತು ಕಿಚ್ಚ ಸುದೀಪ್ ಅವ್ರದ್ದು, ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವ್ರದ್ದು ಮಾರ್ಕ್ ಕೂಡ ರಿಲೀಸ್ ಆಗಿದೆ. ಆಮೇಲೆ ಅದೇ ಕಾಂಪಿಟೇಷನ್ ಮೇಲೆ ಏನು ಶಿವರಾಜ್ ಕುಮಾರು, ನಮ್ಮ ಉಪ್ಪಿ ಸರು ಮತ್ತು ರಾಜ್ಬಿ ಶೆಟ್ಟಿ ಸರ್ದು ಕೂಡ ಒಂದು 45 ಮೂವಿ ರಿಲೀಸ್ ಆಗಿದೆ. ಈ 3 ಮೂವಿಗಳಿಗೆ ಎಲ್ಲ ಮೂವಿನೂ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಕನ್ನಡ ಮೂವೀಸ್ನ ನಾವು ಥಿಯೇಟರ್ಗೆ ಹೋಗೇ ನೋಡಬೇಕು. ಇವಾಗ ಏನಾಗ್ತಾ ಇದೆ ಅಂತಂದರೆ ಎಲ್ಲರೂ ಪೈರಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ರೀ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಕಡೆನೂ ಲಿಂಕ್, ಟೆಲಿಗ್ರಾಮೆಲ್ಲ ಲಿಂಕ್ ಕೊಟ್ಬಿಟ್ಟು ಹೊಸ ಮೂವಿಗಳನ್ನ ಪೈರಸಿ ಮಾಡಿಬಿಟ್ಟು ನಾವು ಮೂವಿಗಳನ್ನ ಮೊಬೈಲಲ್ಲೇ ನೋಡಿಬಿಟ್ರೆ ಅದು ಥ್ರಿಲ್ಲೂ ಇರಲ್ಲ. ಮತ್ತು ಒಂದು ಮೂವಿ ತೆಗಿಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಎಷ್ಟು ಅಂತಂದರೆ ಒಂದು ಮೂವಿ ತೆಗಿಯೋಕ್ಕೆ 2 ವರ್ಷ 3 ವರ್ಷ ಆದರೂ ಅವರು ಸಫರ್ ಮಾಡಿರ್ತಾರೆ, ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಫಾರ್ ಚೇಂಜ್ ಅಂತ ಆದ್ರೂ ಹೋಗಿ ಬೇರೆ ಭಾಷೆ ಮೂವಿಗಳನ್ನೆಲ್ಲ ತೆಲುಗು, ಹಿಂದಿ ಅವನ್ನೆಲ್ಲ ನೋಡ್ತೀವಲ್ಲ, ಅವನ್ನೆಲ್ಲ ಥಿಯೇಟರ್ಗೆ ಹೋಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಆದರೆ ನಮ್ಮ ಕನ್ನಡ ಮೂವಿನೇ ನಾವೇ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿಲ್ಲ ಅಂತಂದರೆ ಬೇರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಈ ಥರ ಸೂಪರ್ ಆಗಿರೋ ಮೂವಿಗಳನ್ನ ನಾವು ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ಬೆಳೆಸ್ಬೇಕು ಅಲ್ವಾ? ಸೊ ಈಗ ನೀವು ಈ ರೀಸೆಂಟ್ ಮೂವಿಗಳಲ್ಲಿ ಯಾವ ಮೂವಿನ ನೋಡಿದ್ದೀರಾ? ನಿಮಗೆ ಯಾವ ಮೂವಿ ಇಷ್ಟ ಆಯಿತು ಅದನ್ನೂ ಕೂಡ ಕಮೆಂಟ್ ಮಾಡಿ. ನಾನಿವಾಗ ಯಾವ ಮೂವಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ನಾನು ಆಲ್ರೆಡಿ ಒಂದು ಮೂವಿ ನೋಡಿದ್ದೀನಿ, ಇನ್ನು 2 ಮೂವಿ ಪೆಂಡಿಂಗ್ ಇದೆ. ಸೊ ಇವತ್ತು ಗೆಟ್ ರೆಡಿ ವಿತ್ ಮೀ ವೀಕೆಂಡ್ಸ್ ಅಲ್ವಾ, ಅದಕ್ಕೆ ನಾನು ರೀಸೆಂಟಾಗೆ ಬ್ಯಾಂಕಾಕ್ ಹೋಗಿದ್ದೆ. ಬ್ಯಾಂಕಾಕ್ ಹೋಗಿ ಬಂದಾದ್ಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಕೆಲಸಗಳು ತುಂಬ ಇದೆ. ವೀಕೆಂಡ್ಸ್ ಆದರೆ ನಮಗೂ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕಾಗುತ್ತಲ್ಲ. ಸೊ ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ಯಾವ ಮೂವಿಗೆ ಗೊತ್ತಾ? ಹೇಳಿ, ಗೆಸ್ ಮಾಡಿ. ನೀವು ಗೆಸ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ನಾನು ಒಂದು ಮೂವಿ ಆಲ್ರೆಡಿ ನೋಡಿದ್ದೀನಿ. ಇವಾಗ ನಾನು ಹೋಗ್ತಾ ಇರೋ ಮೂವಿ 45. ಏನಕ್ಕೆ ಅಂದರೆ ಅದರಲ್ಲಿ ಉಪ್ಪಿ ಸರ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಅನ್ನೋ ಥರ ನಮ್ಮ ಉಪ್ಪಿ ಬಾಸ್ ಮೂವಿಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತು. ಎಷ್ಟು ಚೆನ್ನಾಗಿರುತ್ತೆ ಉಪ್ಪಿ ಸರ್ ಮೂವಿಗಳಂದ್ರೇ ಒಂಥರ ಯುನೀಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಈಗ ರೀಸೆಂಟಾಗೆ ಸೂಪ್ರಂಸೋ ರಾಜ್ಬಿ ಶೆಟ್ಟಿ ಅವ್ರ ಮೂವಿಗಳನ್ನ ಹೆಂಗಿರುತ್ತೆ, ಒಂದು ಮೊಟ್ಟೆಯ ಕತೆ, ಸೂಪರ್ಸೋ ಆ ಥರ ಇನ್ನೂ ಡಿಫ್ರೆಂಟ್ ಕತೆಗಳನ್ನೂ ಕೂಡ ತಂದು ಒಳ್ಳೆ ಡೈರೆಕ್ಟರು, ಒಳ್ಳೆ ಆ್ಯಕ್ಟರ್ ಅನ್ಸ್ಕೊಂಡಿದ್ದಾರೆ ರಾಜ್ಬಿ ಶೆಟ್ಟಿ ಕೂಡ ಇಂಡಸ್ಟ್ರೀಲಿ. ಸೊ ಅವ್ರದ್ದು ಮೂವಿ ಚೆನ್ನಾಗಿರುತ್ತೆ, ಸ್ಟೋರಿ ಚೆನ್ನಾಗಿರುತ್ತೆ ಅಂತ ಗೊತ್ತು, ಅವ್ರ ಆ್ಯಕ್ಟಿಂಗ್ ಹೆಂಗಿರುತ್ತೆ ಅಂತ ನೋಡಬೇಕು. ಅದಲ್ಲದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬೇರೆ ಇದ್ದಾರೆ ರೀ. ಹಿಂಗೆ ಮಾಡಿದ್ದಾರೆ ಅವರು. ಅದು ಕೂಡ ನಮ್ಮ ಶಿವಣ್ಣ ಲೇಡಿ ಗೆಟಪ್ಪಲ್ಲಿ ಏನೇನೋ ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಆಗ್ತಾ ಇರೋದನ್ನೆಲ್ಲ ನೋಡಿಬಿಟ್ಟು ಅಯ್ಯೋ ಎಕ್ಸೈಟ್ಮೆಂಟು, ಏನಾಗಿದೆ ಒಳಗಡೆ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ, ಅದಕ್ಕೋಸ್ಕರ ನಾನು ಈ ಮೂವಿಗೆ ಹೋಗ್ತಾ ಇದ್ದೀನಿ. ನಾನು ಒಂದು ಮೂವಿ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ, ಯಾವ ಮೂವಿ ಇರ್ಬೋದು ಗೆಸ್ ಮಾಡಿ? ಯಾವ ಮೂವಿ ಅಂತ ಅಂದರೆ ಡೆವಿಲ್. ಐ ಆಮ್ ದ ಡೆವಿಲ್ ಅನ್ನೋ ಥರ ನಾನು ಕೂಡ ಡೆವಿಲ್ ಮೂವಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಇನ್ನೊಂದು ಮಾರ್ಕ್ ಪೆಂಡಿಂಗ್ ಇದೆ, ಅದು ಹೋಗಬೇಕು. ಬಟ್ ಯಾವಾಗ ಹೋಗಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಟೈಮ್ ಸಿಕ್ಕಿಲ್ಲ. ಸೊ ಆ ಮೂವಿಗೂ ಹೋಗ್ಬಿಟ್ಟು ಬಂದರೆ ಹೋಗಬೇಕು, ನೆಕ್ಸ್ಟ್ ಹೋಗ್ತೀನಿ. ನಾನಿವಾಗ ಹೋಗ್ತಾ ಇರೋದು 45 ಮೂವಿ. ಆದರೆ ನನಗೆ ಇನ್ನೊಂದು ಬೇಜಾರು ವಿಷಯ ಏನು ಗೊತ್ತಾ? ನಾವು ಥಿಯೇಟರಲ್ಲಿ ನೋಡೋಕೆ ಮೊದಲೇ ಮೊಬೈಲಲ್ಲಿ ಬಂದುಬಿಟ್ರೆ ಪ್ರೊಡ್ಯೂಸರ್ ಎಷ್ಟು ಬೇಜಾರಾಗುತ್ತೆ. ಮತ್ತು ಅವರು ಎಷ್ಟೊಂದು ಪೈರಸಿಗಳನ್ನೆಲ್ಲ ಈ ಥರ ನಾವು ಕೂಡ ಸಪೋರ್ಟ್ ಮಾಡಬಾರ್ದು. ಎಲ್ಲರೂ ಕೂಡ ಪ್ಲೀಸ್ ನೀವು ಕೂಡ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಮತ್ತು ನಾನು ನೋಡಿ ರೆಡಿ ಆಗ್ತಾ ಇದ್ದೀನಿ. ಒಂದು ಕ್ರೀಮು, ಒಂದು ಮಾಯ್ಶ್ಚರೈಸರು, ಹೈಲೈನರ್ ಹಾಕೋಬೇಕೀಗ. ಯಾವ ಶೋಗೆ ಹೋಗೋಣ ಅಂತಂದರೆ ಮಧ್ಯಾಹ್ನ ಶೋಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಾನು. ಅದು ಬಂದುಬಿಟ್ಟು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ. ಮೂವಿ ಹೇಗಿತ್ತು, ಹೇಗಿದೆ ಅಂತ ಅನ್ನೋದು ನನಗೂ ಗೊತ್ತಾಗಬೇಕು.
ರೀಸೆಂಟಾಗಿ ಮತ್ತು ಇನ್ನೊಂದು ಹಿಂದಿ ಮೂವಿ ಕೂಡ ಬಂದಿದೆ, ಅದನ್ನು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಟ್ರೆಂಡ್ ಮಾಡ್ತಾ ಇದ್ದಾರೆ ನೋಡಿ ಇನ್ಸ್ಟಾಗ್ರಾಮಲ್ಲಿ. ದುರಂಧರು ಪಾಕಿಸ್ತಾನಕ್ಕೆಲ್ಲ ಹೋಗಿ ಬಂದಾಗ ಸ್ಪೈ ಆ ಥರ ಟ್ರೆಂಡೆಲ್ಲ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಕನ್ನಡ ಮೂವಿಗಳನ್ನೂ ಕೂಡ ಆ ಥರ ಟ್ರೆಂಡ್ ಮಾಡಿ ವಿಡಿಯೋಸ್ ಮಾಡಿ ಆವಾಗ ನಮಗೂ ಖುಷಿಯಾಗುತ್ತೆ ಅಲ್ವಾ. ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀಲಿ ರೆಡಿ ಆದೆ. ಇದೇ ನನ್ನ ರೆಡಿ. ತುಂಬ ಜಾಸ್ತಿ ಎಲ್ಲ ರೆಡಿ ಆಗಲ್ಲ, ಒಂದು ಕ್ರೀಮು, ಲಿಪ್ಸ್ಟಿಕ್. ಬನ್ನಿ ಮೂವಿಗೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ನಾವು ಕೂತ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಸಿಗ್ತಾನೆ ಇಲ್ಲ ಟಿಕೆಟು, ಅದಕ್ಕೋಸ್ಕರ ಬುಕ್ ಮಾಡ್ತಾ ಇದ್ದೀನಿ. ಯಾವ ಟಿಕೆಟ್ ಬುಕ್ ಮಾಡಿದ್ಯಾ ಪಾಪ? ಇವಾಗ 45ಗೆ ಮೂವಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀನಿ, ಆದರೆ ಟಿಕೆಟೇ ಸಿಗ್ತಾ ಇಲ್ಲ. ಆಲ್ರೆಡಿ 4 ಗಂಟೆ ಶೋಗೂ ಬುಕ್ ಆಗೋಗಿದೆ, 7 ಗಂಟೆ ಶೋಗಂತೂ ಫುಲ್ಲು ಐತೆ. ಇವಾಗ ಯಾವ ಟಿಕೆಟ್ ಯಾವುದು ಪಾಪ? ಹಾಸಿಗೆ ಇಲ್ಲಿ ನೋಡು, ಯಾವ ಟಿಕೆಟ್ ಬುಕ್ ಮಾಡಿದ್ಯಾ ನೋಡಿ. ಈಗ ಜಸ್ಟು ಪೇಮೆಂಟ್ ಹಾಕೋಕ್ಕೆ ಮೊದಲು ಇನ್ನು ಮಧ್ಯ ಸೀಟ್ ಬುಕ್ ಮಾಡ್ಕೊಂಡಿದ್ವಿ ನಾವು, 13, 14, 15, 16. ಈಗ ಬುಕ್ ಆಗೋಯ್ತು ಒಂದೇ ನಿಮಿಷಕ್ಕೆ. ಇವಾಗ 17, 18, 19, 20 ಮಾಡ್ಕೊತಾ ಇದ್ದೀವಿ. ಅಲ್ಲಿ ನಮಗಿಂತ ಮೊದಲು ಯಾರು ಬುಕ್ ಮಾಡೋದ್ರು ಅಂತ ಅವ್ರ ಮುಖ ನೋಡೋಕ್ಕೋಸ್ಕರ ಈಗ 45 ಮೂವಿಗೆ ಟಿಕೆಟ್ ಬುಕ್ ಮಾಡ್ತಾಯಿದ್ದೀವಿ. 10 ಗಂಟೆ ಶೋ, ರಾತ್ರಿ ಮಿಡ್ ನೈಟ್ ಶೋಗೆ ಮಾತ್ರ ಟಿಕೆಟ್ ಇರೋದು. ನೋಡೋಣ ಹೆಂಗಿದೆ. 350 ರೂಪಾಯಿ ಟಿಕೆಟ್ ತೋರಿಸ್ತಾ ಇತ್ತು, ಅದು ಯಾಕೋ ನಮ್ಮನ್ನು 350 ರೂಪಾಯಿ ಜೊತೆಗೆ 230 ರೂಪಾಯಿ ಕನ್ವೀನಿಯನ್ಸ್ ಫೀಸ್ ಅಂತ ಬೇರೆ ಹಾಕಿಸ್. ಇವಾಗ 1600 ರೂಪಾಯಿ 431 ರೂಪಾಯಿ ಕಟ್ಟಾಗಿದೆ. ಇವಾಗ ನಮ್ಮದು 45 ಮಿನಿಟ್ಸಾ, 45 ಮಿನಿಟ್ಸಲ್ಲಿ ಏನು ತೋರಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ 45 ಮಿನಿಟ್ಸ್ ಮೂವಿ ಇರಲ್ಲ, ಅದು 2.5 or 3 hours ಮೂವಿ ಇರುತ್ತೆ. ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಇಂದು D5 ಸ್ಕ್ರೀನಿಂಗ್ಗೆ ಮೂವಿಗೆ ಬಂದುಬಿಟ್ವಿ. ಎಲ್ಲಿ ಗೊತ್ತಾ? ಮಿರಾಜ್ ಸಿನಿಮಾ ಹತ್ರ 10 o'clock ಶೋ. ನಾವು 45 ಮೂವಿಗೆ ಬಂದಿದ್ದೀವಿ. ಈಗ ಎಲ್ಲರಿಗಿಂತ ಮೊದಲೇ ಬಂದ್ಬಿಟ್ಟಿದ್ದೀವಿ. ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಈಗ ಸ್ಕ್ರೀನ್ ಬಂದು 5. ನಿನ್ ಬೈಕ್ ಸುಟ್ಟಿದ್ದೀನಿ, ನಾಳೆ ನಿನ್ನೂ ಸುಡ್ತೀನಿ. ಇವತ್ತಿಗೆ ಸಾಕು, ನಾಳೆ ಜುಂಬಾ ಮಾಡೋಣ, ಜುಂಬಾ. ಹೇ ಅಮ್ಜದ್ ಖಾನ್, ರೋಜಿಗೆ ಒಳ್ಳೆ ಇಟಾಲಿಯನ್ ಡೈಟ್ ಫುಡ್ ತಗೊಂಬ ಹೋಗು. ಆಯ್ತಣ್ಣ. ಏನ್ ಮತ್ತು ನೀನು ನನ್ನ ಕಾಪಿ ಹೊಡಿಯಕ್ ಶುರು ಮಾಡ್ಬಿಟ್ಯಾ?